ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಇಸ್ಲಾಂ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಸ್ಲಾಂ ತರಗತಿಯೊಳಗೆ ಇವತ್ತಿನ ವಿಶೇಷವಾಗಿ ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಇಸ್ಲಾಂ ಧರ್ಮದ ಆಚರಣೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗೋಣ. ಈ ಇಸ್ಲಾಂ ಧರ್ಮ ಪ್ರಾರಂಭವಾದದ್ದು ಎಲ್ಲಿ ನೋಡ್ತಾವಪ್ಪ ಅಂದ್ರೆ ಅರೇಬಿಯಾ ದೇಶದೊಳಗೆ ಕಾಣ್ತಾ ಹೋಗ್ತದೆ. ಈ ಇಸ್ಲಾಂ ಧರ್ಮ ಪ್ರಾರಂಭ ಎಲ್ಲ ಆತಪ್ಪ ಅಂದ್ರೆ ಅರೇಬಿಯಾ ದೇಶದಲ್ಲಿ ಪ್ರಾರಂಭ ಆಗ್ತಾ ಹೋಗ್ತೈತಿ. ಇದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ ಅಂತ ಕರಿತಾ ಹೋಗ್ತದೆ. ಅಂದ್ರೆ ಈ ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ ಅಂತ ಏನು ಕರಿತಾವಲ್ಲ, ಈ ಒಂದು ಅರೇಬಿಯಾ ಒಂದು ದೇಶದೊಳಗೆ ಕಾಣ್ತಾ ಹೋಗ್ತದೆ. ಈ ಪರ್ಯಾಯ ದ್ವೀಪ ಅಂತ ಯಾಕೆ ಕರಿತಾವಪ್ಪ ಅಂದ್ರೆ ಉದಾಹರಣೆಗೆ ನಮ್ಮ ಭಾರತ ದೇಶವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಮೂರು ಕಡೆಗೂ ನೀರು ಇದ್ದು ಒಂದು ಕಡೆ ಭೂಮಿ ಇರೋದನ್ನು ಈ ಒಂದು ಏನಂತ ಕರಿತಾವಪ್ಪ ಅಂದ್ರೆ ಪರ್ಯಾಯ ದ್ವೀಪ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಇದು ಪಶ್ಚಿಮ ಏಷ್ಯಾದ ಒಂದು ಭಾಗದಲ್ಲಿ ಕಂಡುಬರುವಂಥ ಈ ರೀತಿ ಭಾಗದಲ್ಲಿ ಕಂಡು ಬರ್ತಾ ಹೋಗ್ತದೆ. ಹಾಗಾಗಿ ಇದನ್ನು ಪರ್ಯಾಯ ದ್ವೀಪ ಅಂತ ಕರಿತಾ ಹೋಗ್ತೇವೆ. ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಮರುಭೂಮಿಯಾಗಿತ್ತು. ವ್ಯವಸಾಯಕ್ಕೆ ಯಾವುದೇ ರೀತಿಯ ಉಪಯೋಗವಾಗಿರಂಗಿಲ್ಲ. ಜೊತೆಗೆ ಇದರಿಂದ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಯಾರೊಬ್ಬರು ವಲಸೆಗಾರರಾಗಿ ಎಲ್ಲಿ ಫಲವತ್ತಾದ ಭೂಮಿ ಮತ್ತು ನೀರು ದೊರಕುತ್ತಿತ್ತೋ ಅಲ್ಲಿ ತಮ್ಮ ಒಂದು ವಾಸದ ಒಂದು ನೆಲೆಯನ್ನು ಕಾಣ್ತಾ ಇತ್ತು. ಈ ರೀತಿ ನೆಲೆಸಿದಂಥ ಪ್ರದೇಶಗಳೇ ಮೆಕ್ಕಾ ಮತ್ತು ಮದೀನಾಗಳು ಅಂತ ಕರಿತಾ ಹೋಗ್ತದೆ. ಮೆಕ್ಕಾ ಮತ್ತು ಮದೀನಾಗಳು ಅಂದರೆ ಏನಪ್ಪ ಅಂದ್ರೆ ಅರಬ್ಬರು ಒಂದು ವಾಸಸ್ಥಳ ಯಾವ ರೀತಿ ಇತ್ತಪ್ಪ ಸಂಪೂರ್ಣವಾದಂಥ ಮರುಭೂಮಿ ಆಗಿತ್ತು. ಯಾವುದೇ ರೀತಿಯ ಒಂದು ವ್ಯವಸಾಯಕ್ಕೆ ಯೋಗ್ಯವಾಗಿರಲಿಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಯಾರೊಬ್ಬರು ವಲಸೆಗಾರರಾಗಿ ಎಲ್ಲಿ ಫಲವತ್ತಾದ ಪ್ರದೇಶ ಅಥವಾ ಭೂಮಿಗೆ ಸಿಗ್ತಿತ್ತೋ ಮತ್ತು ನೀರು ದೊರಕುತ್ತಿತ್ತೋ ಅಲ್ಲಿ ತಮ್ಮ ವಾಸದ ಒಂದು ನೆಲೆಯನ್ನು ಕಾಣ್ತಾ ಹೋಗ್ತದೆ. ಈ ರೀತಿ ನೆಲೆಸಿದಂಥ ಪ್ರದೇಶಗಳೇ ಮೆಕ್ಕಾ ಅಂತಂದು ಕರಿತಾ ಹೋಗ್ತಿದ್ರು. ಆ ಮೆಕ್ಕಾ ಮತ್ತು ಮದೀನಾಗಳು ಅಂತ ಕರಿತಾ ಹೋಗ್ತಿದ್ರು. ಜೊತೆಗೆ ಈ ಒಂದು ಇಸ್ಲಾಂ ಧರ್ಮದ ಪ್ರವಾದಿ ಅಂತ ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಇಸ್ಲಾಂ ಧರ್ಮದ ಪ್ರವರ್ತಕರು ಅಂತ ಕರಿತಾ ಹೋಗ್ತಾರೆ. ಇವರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾ ಹೋಗ್ತಾರೆ. ಎಲ್ಲಿ ಜನಿಸ್ತಾ ಹೋಗ್ತಾರಪ್ಪ ಅಂದ್ರೆ 570ರಾಗ ಮೆಕ್ಕಾದಲ್ಲಿ ಜನಿಸ್ತಾ ಹೋಗ್ತಾರೆ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ನೋಡ್ತಾ ಹೋಗ್ತೀವಿ. ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಇವರು ಜನಿಸುವ ಒಂದು ಕೆಲವೇ ತಿಂಗಳುಗಳ ಮುಂಚೆ ತಂದೆ ಏನಾಗ್ತಾರಪ್ಪ ಅಂದ್ರೆ ಮರಣ ಹೊಂದ್ತಾ ಹೋಗ್ತಾರೆ. ಅಂದ್ರೆ 6ನೇ ವಯಸ್ಸಿನೊಳಗೆ ತಾಯಿಯನ್ನು ಕಳ್ಕೊತಾ ಹೋಗ್ತಾರೆ. ಅಂದ್ರೆ ಈ ಒಂದು ಮೊಹಮ್ಮದ್ ಪೈಗಂಬರ ತಂದೆ ತಾಯಿ ಯಾರಪ್ಪ ಅಂದ್ರೆ ಅಬ್ದುಲ್ಲಾ ಮತ್ತು ಅಮೀನಾ ಈ ಒಂದು ಜನಿಸುವಂಥ ಕೆಲವೇ ತಿಂಗಳೊಳಗೆ ತಂದೆ ಏನಾಗ್ತಾರಪ್ಪ ಮರಣ ಹೊಂದ್ತಾ ಹೋಗ್ತಾರೆ. ಜೊತೆಗೆ 6ನೇ ವಯಸ್ಸಿನೊಳಗೆ ತಾಯಿಯನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದರಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳ್ತಾ ಹೋಗ್ತಾರೆ. ಮೂಲತಃ ಚಿಕ್ಕಪ್ಪ ಏನು ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ವ್ಯಾಪಾರಿಯ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಿದ್ದ. ಕೆಲಸದ ನಿಮಿತ್ತ ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಅನೇಕ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೊಹಮ್ಮದರು ಆ ಚಿಕ್ಕಪ್ಪನ ಜೊತೆಗೆ ಪ್ರಯಾಣವನ್ನು ಮಾಡ್ತಾ ಹೋಗ್ತಿದ್ರು. ಕಾಲಾನಂತರದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೊಹಮ್ಮದರ ಒಬ್ಬ ಶ್ರೀಮಂತ ವಿಧಿವಿ ಆಗಿದ್ದಂಥ ಖದೀಜಾಳ ಬಳಿ ಸೇವಾ ನೌಕರಿಗೆ ಸೇರ್ತಾ ಹೋಗ್ತಾರೆ. ಅಂದ್ರೆ ಆ ಶ್ರೀಮಂತ ವಿಧಿವಿಯ ಆದಂಥ ಖದೀಜಾ ಬಳಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸೇವಾ ನೌಕರರಾಗಿ ಸೇವೆಯನ್ನು ಮಾಡೋಕ್ಕಂದ್ರೆ ಅವರ ಜೊತೆಗೆ ಸೇರ್ತಾ ಹೋಗ್ತಾರೆ. ಮುಂದೆ ಆ ವಿಧಿವಿಯೊಂದಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮದುವೆ ಆಗ್ತಾ ಹೋಗ್ತಾರೆ. ಅಂದ್ರೆ ಆ ಶ್ರೀಮಂತ ವಿಧಿವಿಯಾದಂಥ ಖದೀಜಾ ಬಳಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನೌಕರಿಗೆ ಸೇರ್ತಾ ಹೋಗ್ತಾರೆ. ಮುಂದೆ ಆ ವಿಧಿವಿಯನ್ನು ಇವರು ಮದುವೆ ಆಗ್ತಾ ಹೋಗ್ತಾರೆ. ಅವರಿಗೂ 2 ಪುತ್ರರು 4 ಪುತ್ರಿಯರು ಇರ್ತಾ ಹೋಗ್ತಾರೆ. ಮೊಹಮ್ಮದರ ಮಕ್ಕಳು ಎಷ್ಟು ಜನ ಅಪ್ಪ ಅಂದ್ರೆ 2 ಪುತ್ರರು 4 ಪುತ್ರಿಯರನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಮೊಹಮ್ಮದ್ ಪೈಗಂಬರು ಯಾವ ರೀತಿ ಅಪ್ಪ ಅಂದ್ರೆ ಸದಾ ಚಿಂತನಾಶೀಲರಾಗಿರ್ತಾರೆ. ಯಾವುದೇ ರೀತಿಯ ಒಂದು ಚಿಂತನೆ ಒಳಗೆ ಇರ್ತಾ ಇರ್ತಾರೆ. ಜೊತೆಗೆ ಒಂಟಿಯಾಗಿ ಪ್ರಾರ್ಥಿಸುವಂಥ ಅಭ್ಯಾಸವನ್ನು ಇವರು ರೂಢಿ ಮಾಡ್ಕೊಂಡಿರ್ತಾರೆ. ಆ ಪ್ರಾರ್ಥನಾ ಸ್ಥಳ ಆ ಮೆಕ್ಕಾದ ಬಳಿಯ ಹಿರಾ ಎನ್ನುವ ಬೆಟ್ಟದ ತಪ್ಪಲಿನ ಒಂದು ಗುಹೆಯಾಗಿತ್ತು. ಅವರು ಪ್ರಾರ್ಥಿಸುವಂಥ ಸ್ಥಳ ಎಲ್ಲಿಯಪ್ಪ ಅಂದ್ರೆ ಆ ಮೆಕ್ಕಾದ ಒಂದು ಬಳಿ ಇರುವಂಥ ಹಿರಾ ಎನ್ನುವ ಒಂದು ಬೆಟ್ಟದ ತಪ್ಪಲಿನಲ್ಲಿ ಆ ಗುಹೆಯನ್ನು ನೋಡ್ತಾ ಹೋಗ್ತೀವಿ. ಈಗ ಒಮ್ಮೆ ಅಲ್ಲಿ ಧ್ಯಾನ ಮಾಡುವಂಥ ಸಂದರ್ಭದೊಳಗೆ ದೇವದೂತನ ಒಂದು ಧ್ವನಿಯನ್ನು ಕೇಳಿಸ್ಕೊಂತಾರೆ. ಅಂದರೆ ಈಗ ಒಮ್ಮೆ ಧ್ಯಾನ ಮಾಡುವಂಥ ಸಂದರ್ಭದೊಳಗೆ ದೇವದೂತನ ಒಂದು ಧ್ವನಿಯನ್ನು ಕೇಳಿಸ್ಕೊಂತ ಹೋಗ್ತಾರೆ. ಆ ದೇವದೂತನು ಮೊಹಮ್ಮದ್ ನೀನು ಅಲ್ಲಾಹನ ಪ್ರವಾದಿ ಅಂತ
ಹೇಳ್ತಾ ಹೋಗ್ತಾರೆ. ಯಾರ ಪ್ರವಾದಿ ಅಂತ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ನೀನು ಅಲ್ಲಾನ ಪ್ರವಾದಿ ಅಂತಂದು ಹೇಳ್ತಾ ಹೋಗ್ತಾರೆ. ಮುಂದೆ ತಾನು ಅಲ್ಲಾನ ಪ್ರವಾದಿ ಎಂದು ತಮ್ಮ ಕುಟುಂಬ, ಬಂಧು ವರ್ಗ ಮತ್ತು ಸ್ನೇಹಿತ ವರ್ಗಕ್ಕೆ ಹೇಳ್ತಾ ಹೋಗ್ತಾರೆ. ಇವರು ತಮ್ಮನ್ನು ತಾವು ದೇವರೆಂದು ಯಾವತ್ತಿಗೂ ಕರೆದುಕೊಳ್ಳಲ್ಲ. ಅಂದ್ರೆ ಯಾವಾಗ ತಾನು ಅಲ್ಲಾನ ಪ್ರವಾದಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಹೇಳ್ತಾ ಹೋಗ್ತಾರೆ, ಸ್ನೇಹಿತರಿಗೆ ಹೇಳ್ತಾ ಹೋಗ್ತಾರೆ, ಬಂಧು ವರ್ಗದವ್ರಿಗೆ ಹೇಳ್ತಾ ಹೋಗ್ತಾರೆ. ಆದರೆ ಯಾವತ್ತಿಗೂ ಕೂಡ ನಾನು ಒಬ್ಬ ದೇವರು ಅಂತಂದು ಹೇಳಂಗಲ್ಲ. ತಾವು ಕೇವಲ ಅಲ್ಲಾನ ಪ್ರವಾದಿ ಅಂತಂದು ಪರಿಗಣನೆ ಮಾಡ್ತಾ ಹೋಗ್ತಿದ್ರು. ನಾನೊಬ್ಬ ದೇವರಲ್ಲ, ನಾನೊಬ್ಬ ಕೇವಲ ಅಲ್ಲಾನ ಪ್ರವಾದಿ ಅಂತಂದು ಹೇಳ್ತಾ ಹೋಗ್ತಿದ್ರು. ಹಾಗೂ ತಾವು ಆಲಿಸಿದ ದೈವಿ ಸತ್ಯವನ್ನು ಅಭಿವ್ಯಕ್ತ ಮಾಡ್ತಾಯಿದ್ರು. ಅವ್ರೇನು ಕೇಳ್ಕೊಂಡಿತ್ತಲ್ಲ ಆ ದೈವಿ ಸತ್ಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಿದ್ರು. ಅವರ ಶಿಷ್ಯರು ಆ ನುಡಿಗಳನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂತ ಆ ಗ್ರಂಥ ರೂಪದಲ್ಲಿ ಸಂಗ್ರಹಿಸ್ತಾ ಹೋಗ್ತಿದ್ರು. ಅದನ್ನು ಏನಂತ ಕರಿತಪ್ಪ ಅಂದ್ರೆ ಇಸ್ಲಾಂದ ಪವಿತ್ರ ಗ್ರಂಥ ಯಾವುದಂತ ಕರಿತಾ ಹೋಗ್ತಪ್ಪ ಅಂದ್ರೆ ಕುರಾನ್ ಅಂತ ಕರಿತಾ ಹೋಗ್ತಾರೆ. ಈ ಕುರಾನನ್ನು ಯಾವ ಧರ್ಮದ ಒಂದು ಪವಿತ್ರ ಗ್ರಂಥವನ್ನು ನೋಡೋದಾದ್ರೆ ಅದು ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥವನ್ನು ನೋಡ್ತಾ ಹೋಗ್ತೀವಿ. ಈಗ ಈ ಮೆಕ್ಕಾದ ಒಂದು ಸಾಂಪ್ರದಾಯಿಕ ವರ್ಗ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಇವರನ್ನು ವಿರೋಧವನ್ನು ಮಾಡ್ತಾ ಹೋಗ್ತೈತೆ. ಯಾರನ್ನ ವಿರೋಧ ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರನ್ನು ಸಾಂಪ್ರದಾಯಿಕ ವರ್ಗ ಏನು ಮಾಡ್ತದಪ್ಪ ಅಂದ್ರೆ ಇವರನ್ನು ವಿರೋಧ ಮಾಡ್ತಾ ಹೋಗ್ತಿತ್ತು. ಈ ಕಾರಣದಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಮುಂದೆ ಪೈಗಂಬರರಿಗೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಿಲ್ಲ. ಅಂದರೆ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಏನು ಬೋಧನೆ ಮಾಡೋಕ್ಕಾಗತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 622ರಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಮೆಕ್ಕಾದಿಂದ ಮದೀನಾದ ಕಡೆಗೆ ಪಯಣವನ್ನು ಬೆಳೆಸ್ತಾ ಹೋಗ್ತಾರೆ. ಅಂದರೆ ಈ ಒಂದು ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಮೆಕ್ಕಾದಲ್ಲಿ ಬೋಧಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ 622ರಲ್ಲಿ ಮೆಕ್ಕಾದಿಂದ ಮದೀನಾದ ಕಡೆಗೆ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಈ ಪಯಣವು ಹಿಜರಾಸಿಕ ಎಂಬ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧ ಆಗ್ತೈತಿ. ಈ ಹಿಜರಾಶಕ ಅಂತ ಕರಿತಾ ಹೋಗ್ತಾರೆ. ಈ ಹಿಜರಾಶಕ ಅಂದರೆ ಏನಪ್ಪ ಅಂದ್ರೆ 622ರಲ್ಲಿ ಮೆಕ್ಕಾದಿಂದ ಮದೀನಾದ ಕಡೆಗೆ ಪ್ರಯಾಣಿಸ್ತಾ ಹೋಗ್ತಾರೆ. ಈ ಪಯಣವು ಹಿಜರಾಶಕ ಅಂತಂದು ಇತಿಹಾಸದಲ್ಲಿ ಅಚ್ಚಳಿದಂತೆ ಪ್ರಸಿದ್ಧವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಸ್ವಲ್ಪ ಕಾಲ ಮದೀನಾದಲ್ಲಿ ನೆಲೆಯೂರ್ತಾ ಹೋಗ್ತಾರೆ. ಅಲ್ಲಿ ಅರೇಬಿಯಾದ ಅನೇಕ ಬುಡಗೊಟ್ಟುಗಳನ್ನು ಒಂದುಗೂಡಿಸ್ತಾ ಹೋಗ್ತಾರೆ. ಇದರ ಮೂಲಕ ಅವರ ಒಂದು ಬಲ ಏನಾಗ್ತದಪ್ಪ ಅಂದ್ರೆ ದುಪ್ಪಟ್ಟೆ ಆಗ್ತಾ ಹೋಗ್ತೈತಿ. ಪುನಃ ಏನು ಮಾಡ್ತಾ ಹೋಗ್ತಾರಪ್ಪ ಮೆಕ್ಕಾಕ್ಕೆ ಬಂದು ತಮ್ಮ ಅನುಯಾಯಿಗಳೊಂದಿಗೆ ಬಂದು ತಮ್ಮ ಒಂದು ನೆಲೆಯನ್ನು ಕಾಣ್ತಾ ಹೋಗ್ತಾರೆ. ನಂತರ ಅಲ್ಲಿಯೇ 632ರಾಗ ಕೊನೆಯ ಸುಳ್ಳು ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಷ್ಟರಾಗಪ್ಪ ಅಂದ್ರೆ 632ರಲ್ಲಿ ತಮ್ಮ ಒಂದು ಮರಣವನ್ನು ಹೊಂದ್ತಾ ಹೋಗ್ತಾರೆ. ಅಂದ್ರೆ 570ರಾಗ ಜನನ ಆಗ್ತೈತಿ, 622ರಾಗ ಹಿಜರಾಶಕ ಆಗ್ತೈತಿ, 632ರಾಗ ತಮ್ಮ ಒಂದು ಕೊನೆಯ ಸುರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಇವರು ಬೋಧಿಸಿದಂಥ ಬೋಧನೆಗಳ್ಯಾವು ಅಂದರೆ ಇಸ್ಲಾಂ ಧರ್ಮದ ಒಂದು ಬೋಧನೆಗಳು ಯಾವ್ಯಾವ ಅಂತ ನೋಡೋದಾದ್ರೆ ಇಸ್ಲಾಂ ಎಂದರೆ ಒಂದು ದೇವರಿಗೆ ಶರಣಾಗು ಅಂತಂತ ಅರ್ಥ. ಅಂದ್ರೆ ಇಸ್ಲಾಂ ಅಂದರೆ ಏನಪ್ಪ ಅಂದ್ರೆ ಒಂದು ದೇವರಿಗೆ ಶರಣಾಗು. ಮುಸ್ಲಿಂ ಅಂದರೆ ದೇವರ ಒಂದು ಅನುಯಾಯಿ. ಅಂದ್ರೆ ಇಸ್ಲಾಂ ಮತ್ತು ಮುಸ್ಲಿಂ ಅನ್ನೋದು ಎರಡು ಅರ್ಥವನ್ನು ನೀಡ್ತಾ ಹೋಗ್ತೈತಿ. ಇಸ್ಲಾಂ ಅಂದರೆ ಒಂದು ದೇವರಿಗೆ ಶರಣಾಗು, ಮುಸ್ಲಿಂ ಅಂದರೆ ಒಂದು ದೇವರ ಅನುಯಾಯಿ ಅಂತ ತಿಳಿಸ್ತಾ ಹೋಗ್ತೈತಿ. ಅಂದ್ರೆ ಇಸ್ಲಾಂ ಅಂದ್ರೆ ಒಬ್ಬ ದೇವರಿಗೆ ಶರಣಾಗು, ಮುಸ್ಲಿಂ ಅಂದರೆ ದೇವರ ಅನುಯಾಯಿಯಾಗಿರ್ತಾನೆ. ಹಾಗಾಗಿ ಈ ಒಂದು ಧರ್ಮದ ಒಂದು ಬೋಧನೆಗಳು ನೋಡೋದಾದ ದೇವರು ಒಬ್ಬನೇ, ಆತನೇ ಅಲ್ಲಾಹನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದು ಸಾಕು. ಅಂದ್ರೆ ಇಸ್ಲಾಂ ಧರ್ಮದ ಒಂದು ಬೋಧನೆಗಳು ಯಾವ ರೀತಿ ಇದಪ್ಪ ಅಂದ್ರೆ ಸರಳ ಸಜ್ಜನಿಕೆಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ದೇವರು ಒಬ್ಬನೇ ಯಾರು? ಆತನೇ ಅಲ್ಲಾಹನನ್ನು ಒಲಿಸ್ಕೊಳ್ಬೇಕಾದ್ರೆ ನಾವು ಸರಳ ಪ್ರಾರ್ಥನೆಯೊಂದು ಮಾಡಿದರೆ ಸಾಕು ಅಂತಂದು ಹೇಳ್ತಾ ಹೋಗ್ತಾರೆ. ಇನ್ನೊಂದು ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನವನ್ನು ನಡೆಸಬೇಕು. ಜೊತೆಗೆ ದುಶ್ಚಟಗಳಿಂದ ಏನಿರಬೇಕಪ್ಪ ಅಂದ್ರೆ ದೂರ ಇರಬೇಕಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇಸ್ಲಾಂ ಧರ್ಮದಲ್ಲಿ ನೋಡ್ತಾ ಹೋಗ್ತೀವಿ, ದೀನ ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವವನ್ನು ಇರಬೇಕಂತ ಹೇಳ್ತಾ ಹೋಗ್ತಾರೆ. ಅಂದರೆ ಏನು ಬಡಬಗ್ಗರನ್ನು ಕರುಣೆಯಿಂದ ಕಾಣ್ತಾ ಹೋಗ್ಬೇಕು, ಆ ಸ್ತ್ರೀಯರಿಗೆ ಉತ್ತಮವಾದಂಥ ಗೌರವವನ್ನು ನೀಡ್ತಾ ಹೋಗ್ಬೇಕು ಅನ್ನೋದನ್ನು ಈ ಒಂದು ಇಸ್ಲಾಂ ಧರ್ಮದಲ್ಲಿ ಬೋಧನೆಯಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಇಸ್ಲಾಂ ಧರ್ಮದಲ್ಲಿ ವಿಶೇಷವಾಗಿ ಬೋಧನೆ ಏನಪ್ಪ ಅಂದ್ರೆ ದೇವರು ಒಬ್ಬನೇ, ಆತನೇ ಆತನನ್ನು ಒಲಿಸ್ಕೊಳ್ಬೇಕಪ್ಪ ಅಂದ್ರೆ ನಾವು ಏನು ಮಾಡಬೇಕು? ಸರಳ ಪ್ರಾರ್ಥನೆಯ ಮೂಲಕ ಆ ಒಂದು
ಅಲ್ಲಾಹನನ್ನು ಒಲಿಸಿಕೊಳ್ಳೋಕ್ಕೆ ಯೋಗ್ಯವಾದಂಥ ದಾರಿ, ಜೊತೆಗೆ ಪ್ರಾಮಾಣಿಕವಾದಂಥ ಮತ್ತು ನೀತಿಯುತವಾದಂಥ ಜೀವನವನ್ನು ನಡೆಸ್ಬೇಕಂತ ಹೇಳ್ತಾ ಹೋಗ್ತಾರೆ. ಯಾವುದೇ ರೀತಿಯ ದುಶ್ಚಟಗಳನ್ನು ಹೊಂದಿರಬಾರ್ದಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಆ ದಿನ ದುರ್ಬಲರಿಗೆ ಕರುಣೆಯನ್ನು ನೀಡ್ತಾ ಹೋಗ್ಬೇಕು. ಜೊತೆಗೆ ಆ ಸ್ತ್ರೀಯರನ್ನು ಉತ್ತಮವಾದಂಥ ಗೌರವವನ್ನು ಕಾಣಬೇಕು ಅನ್ನೋದನ್ನು ಇವರೊಂದು ಬೋಧನೆಯೊಳಗೆ ಕಾಣ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಇಸ್ಲಾಂ ಧರ್ಮದ ಒಂದು ಆಚರಣೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ನಮ್ಮ ಒಂದು ಹಿಂದೂ ಧರ್ಮದೊಳಗೆ ಯಾವ ರೀತಿ ಸಂಕ್ರಾಂತಿ ಹಬ್ಬವನ್ನು ಮಾಡ್ತಾ ಹೋಗ್ತೀವಿ, ಮತ್ತು ಯುಗಾದಿ ಹಬ್ಬವನ್ನು ಮಾಡ್ತಾ ಹೋಗ್ತೀವಿ, ಮತ್ತು ಮೈಸೂರು ದಸರಾವನ್ನು ಮಾಡ್ತಾ ಹೋಗ್ತೀವಿ, ಪಂಚಮಿ ಹಬ್ಬ ಮಾಡ್ತಾ ಹೋಗ್ತೀವಿ, ಉಪವಾಸ ಹೋಮ ಹವನಗಳನ್ನು ಮಾಡ್ತಾ ಹೋಗ್ತೀವಿ. ಅವು ಹಿಂದೂ ಧರ್ಮದ ಒಂದು ಆಚರಣೆಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ಇಸ್ಲಾಂ ಧರ್ಮದ ಒಂದು ಆಚರಣೆಗಳನ್ನು ನೋಡೋದಾದಪ್ಪ ಅಂದ್ರೆ ಅಲ್ಲಿ ಕಲಿಮಾವನ್ನು ನೋಡ್ತಾ ಹೋಗ್ತೀವಿ, ನಮಾಜ್ ಮಾಡೋದನ್ನು ನೋಡ್ತಾ ಹೋಗ್ತೀವಿ, ರೋಜಾ, ಜಕಾತ್, ಹಜ್ ಅಂತ ನೋಡ್ತೇವೆ. ಅಂದ್ರೆ ಇವರು ಇಸ್ಲಾಂ ಧರ್ಮದಲ್ಲಿ ನಾವು ಪ್ರಮುಖವಾಗಿ 5 ಪ್ರಮುಖ ಆಚರಣೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ 5 ಆಚರಣೆಗಳು ನೋಡೋದಾದ್ರೆ ಒಂದೇದು ಕಲಿಮಾ ಅನ್ನೋದು ನೋಡ್ತಾ ಹೋಗ್ತೀವಿ. ಅಂದರೆ ಕಲಿಮಾ ಅಂದರೆ ಏನಪ್ಪ ಅಂದ್ರೆ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಅಂತ ಅರ್ಥ. ಕಲಿಮಾ ಅಂದ್ರೆ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದರ ಅವರ ಪ್ರವಾದಿಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕಲಿಮಾ ಅಂದ್ರೆ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಇರೋರು, ಜೊತೆಗೆ ಮೊಹಮ್ಮದರು ಅವರ ಪ್ರವಾದಿಗಳನ್ನು ಕಲಿಮಾ ಅಂತ ಕರಿತಾ ಹೋಗ್ತಾರೆ. ನಮಾಜ್ ಅಂದರೆ ಏನಪ್ಪ ಅಂದ್ರೆ ಪ್ರತಿದಿನ 5 ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆ ಸಲ್ಲಿಸ್ಬೇಕು. ದಿನಕ್ಕೆ ಎಷ್ಟು ಬಾರಿ ಅಲ್ಲಾಹನಿಗೆ ಪ್ರಾರ್ಥನೆ ಸಲ್ಲಿಸ್ಬೇಕಪ್ಪ ಅಂದ್ರೆ 5 ಬಾರಿ ನಮಾಜ್ ಮಾಡಬೇಕಂತ ಹೇಳ್ತಾ ಹೋಗ್ತಾರೆ. ರೋಜಾ ಅಂದರೆ ಏನಪ್ಪ ಅಂದ್ರೆ ರಂಜಾನ್ ತಿಂಗಳಲ್ಲಿನ ಉಪವಾಸವನ್ನು ರೋಜಾ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಆ ರಂಜಾನ್ ತಿಂಗಳಲ್ಲಿ ಇರುವಂಥ ಉಪವಾಸವನ್ನು ಏನಂತ ಕರಿತಪ್ಪ ಅಂದ್ರೆ ರೋಜಾ ಅಂತ ಕರಿತಾ ಹೋಗ್ತಾರೆ. ಇನ್ನೊಂದು ಜಕಾತ್ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡಬೇಕಂತ ಹೇಳ್ತಾ ಹೋಗ್ತಾರೆ. ಜಕಾತ್ ಅಂದ್ರೆ ತಾನು ಗಳಿಸಿದಂಥ ಆದಾಯದಲ್ಲಿ ಸ್ವಲ್ಪ ಒಂದು ಭಾಗವನ್ನು ಆ ಬಡವರಿಗೆ ದಾನ ಧರ್ಮ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಹಜ್ ಅಂತಂದ್ರೆ ಏನಪ್ಪ ಅಂದ್ರೆ ಜೀವನದಲ್ಲಿ 1 ಬಾರಿ ಆದರೂ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು ಅಂತಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಜೀವನದೊಳಗೆ ಒಮ್ಮೆ ಆದರೂ ಒಂದು ಮೆಕ್ಕ ಯಾತ್ರೆ ಕೈಗೊಳ್ಬೇಕಂತ ಹೇಳ್ತಾ ಹೋಗ್ತಾರೆ. ಈ ಒಂದು 5 ಆಚರಣೆಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಇಸ್ಲಾಂನ ಒಂದು ಆಧಾರ ಸ್ತಂಭಗಳಂತಂದು ಕರಿತಾ ಹೋಗ್ತೀವಿ. ಯಾವ ಸ್ತಂಭಗಳು? ಇಸ್ಲಾಂನ ಒಂದು ಆಧಾರ ಸ್ತಂಭಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ಒಂದು 5 ಆಚರಣೆಗಳಂದ್ರೆ ಕಲಿಮಾ, ನಮಾಜು, ರೋಜಾ, ಜಕಾತ್, ಹಜ್ ಎಂಬ 5 ಆಚರಣೆಗಳನ್ನು ಇಸ್ಲಾಂನ ಒಂದು ಆಧಾರ ಸ್ತಂಭಗಳೆಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಖಲೀಫರು ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಆ ಮೊಹಮ್ಮದ್ ಪೈಗಂಬರ ಒಂದು ಉತ್ತರಾಧಿಕಾರಿಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಖಲೀಫರು ಅಂತ ಕರಿತಾ ಹೋಗ್ತೀವಿ. ಈ ಮೊಹಮ್ಮದ್ ಪೈಗಂಬರವರ ನಂತರ ಆ ಖಲೀಫರು ಇಸ್ಲಾಮಿನ ಒಂದು ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾಗ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಮೊಹಮ್ಮದ್ ಪೈಗಂಬರ ಒಂದು ಮರಣದ ನಂತರ ಅವರ ಒಂದು ಉತ್ತರಾಧಿಕಾರಿಯನ್ನು ಯಾರು ನೋಡ್ಕೊಳ್ತಾ ಹೋಗ್ತಾರಪ್ಪ ಅಂದ್ರೆ ಖಲೀಫರನ್ನು ನೋಡ್ತಾ ಹೋಗ್ತೀವಿ. ಆ ಖಲೀಫರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಇಸ್ಲಾಂನ ಧಾರ್ಮಿಕ ಮತ್ತು ಆ ರಾಜಕೀಯದ ಒಂದು ಮುಖಂಡರಾಗ್ತಾ ಹೋಗ್ತಾರೆ. ಹಾಗಾದರೆ ಆ ಮೊದಲನೇ ಖಲೀಫ ಯಾರನ್ನು ನೋಡೋದಾದ್ರೆ ಅಬೂ ಬಕರ್ ಅಂತ ನೋಡ್ತಾ ಹೋಗ್ತೀವಿ. ಆ ಮೊದಲನೇ ಖಲೀಫ ಯಾರಪ್ಪ ಅಂದ್ರೆ ಅಬೂ ಬಕರ್ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಹಾಗಾದರೆ ಇಸ್ಲಾಂ ಧರ್ಮದಲ್ಲಿ ಪಂಗಡಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿ? ಬೌದ್ಧ ಧರ್ಮದಲ್ಲಿ ನೋಡ್ತಾ ಹೋಗ್ತೀವಿ, ಜೈನ ಧರ್ಮದಲ್ಲಿ ನೋಡ್ತಾ ಹೋಗ್ತೀವಿ. ಬೌದ್ಧ ಧರ್ಮದಲ್ಲಿ ಏನಯಾನ, ಮಹಾಯಾನ, ವಜ್ರಯಾನ ಅಂತ 3 ಪಂಗಡಗಳನ್ನು ನೋಡ್ತಾ ಹೋಗ್ತೀವಿ. ಜೈನ ಧರ್ಮದಲ್ಲಿ ಶ್ವೇತಾಂಬರ, ದಿಗಂಬರ ಪಂಗಡಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯೊಳಗೆ ಇಸ್ಲಾಂ ಧರ್ಮದಲ್ಲಿ ಕೂಡ ಪಂಗಡಗಳನ್ನು ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ಪಂಗಡವನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಒಂದನೇದು ಸುನ್ನಿ ಪಂಗಡವನ್ನು ನೋಡ್ತಾ ಹೋಗ್ತೀವಿ, ಎರಡನೇದು ಶಿಯಾ ಪಂಗಡಗಳನ್ನು ನೋಡ್ತಾ ಹೋಗ್ತೀವಿ. ಇವು ಎಲ್ಲಿ ಕಂಡು ಹೋಗ್ತಾವಪ್ಪ ಅಂದ್ರೆ ಇಸ್ಲಾಂ ಧರ್ಮದ 2 ಪಂಗಡಗಳನ್ನು ಕಾಣ್ತಾ ಹೋಗ್ತೀವಿ. ಯಾವುದು? ಸುನ್ನಿ ಮತ್ತು ಶಿಯಾ ಪಂಗಡಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಇಸ್ಲಾಂ ಧರ್ಮದ ಒಂದು ಮೊಹಮ್ಮದ್ ಪೈಗಂಬರವರ ಪರಿಚಯ ಮತ್ತು ಅವರ ಒಂದು ಆಚರಣೆಗಳು ಮತ್ತು ಬೋಧನೆಗಳ ಬಗ್ಗೆ ತಿಳ್ಕೊಂಡು ಈ ಒಂದು ತರಗತಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ, ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.